ನಿನ್ ಮಡ್ಲಲ್ಲಿ ಹಾಕೋ, ನಂಗೆ ನಿನ್ ಮಡ್ಲಲ್ಲಿ ಇರ್ಬೇಕಂತ ಆಸೆ ಆಗ್ತಿದೆ ಅಂತ. ಋಷಿ ನಾರದ್ರು ಇಲ್ಲಿನೇ ನನ್ನ ನೋಡ್ಕೊಂಡು ಹೇಳ್ತಾರೆ, ಅಮ್ಮ ನಾನ್ ನಿಮ್ನ ನೋಡಿ ಹೇಗೆ ಅಸೂಯೆ ಪಡ್ದಿರಕ್ಕಾಗುತ್ತೆ? ಯಾರನ್ನ ನೋಡಕ್ಕಂತ ದೊಡ್ಡ ದೊಡ್ಡ ಯೋಗಿಗಳು ತಪಸ್ ಮಾಡ್ತಾರೋ, ಬ್ರಹ್ಮದೇವ ಮತ್ತೆ ದೊಡ್ಡ ದೊಡ್ಡ ದೇವತೆಗಳೆಲ್ಲರೂ ಕೂಡ ಅವನ ಸೇವೆ ಮಾಡಕ್ಕಂತ ಜಪ ತಪ ಮಾಡ್ತಿರ್ತಾರೋ, ಆ ಪರಮ ಪ್ರಭುನೇ ನಿಮ್ಮ ಮಡ್ಲಲ್ಲಿ ಇರ್ಬೇಕಂತ ಅಳ್ತಿದ್ದಾರೆ. ನಾನು ಎಲ್ಲ ಶಾಸ್ತ್ರನ ಓದಿದ್ದೀನಿ, ಆದ್ರೆ ನೀವ್ ಯಾವ ಶಾಸ್ತ್ರ ಓದಿದ್ದೀರಾ? ಆ ಪರಮ ಪ್ರಭು ನಿಮ್ ಸೇವಕಾಗಿದ್ದಾರೆ ಇವತ್ತು. ಇದು ನಿಜ ಆಗಿದೆ. ದೇವರನ್ನ ಗೆಲ್ಲೋದಿಕ್ಕಿರೋ ಏಕೈಕ ಮಾರ್ಗ ಅಂದ್ರೆ ಅದು ಪ್ರೀತಿನೇ ಆಗಿದೆ ಅಂತ ಹೇಳ್ತಾರೆ. ಗೀತ್ವಾಚ ಮಮ ನಮಾನಿ ವಿಚಾರೇ ಮಮ ಸನ್ನಿಧ ಇತಿ ಬ್ರಹ್ಮೀನಿ ತೇ ಸತ್ಯ ಕೃತೋಹಂ ತಸ್ಯ ಚಾರ್ಜುನ. ಇದು ಕೃಷ್ಣ ಅರ್ಜುನನ್ ಹೇಳೋ ಮಾತು. ನನ್ನ ನಾಮಗಳನ್ನು ಜಪಿಸುವ ಮತ್ತು ಅವರ ಆಲೋಚನೆಗಳಲ್ಲಿ ನನ್ನನ್ನು ಅವರ ಹತ್ತಿರ ಇರಿಸಿಕೊಳ್ಳುವ ನನ್ನ ಭಕ್ತರ ಗುಣಾಮನಾಗುತ್ತೇನೆ. ಇದು ನಿಜ ಓ ಅರ್ಜುನ ಅಂತ ಹೇಳ್ತಾನೆ. ಈಗ ಮತ್ತೆ ಕಥೆಗೆ ಹೋಗೋಣ. ಅಲ್ಲಿ ಯಾವಾಗ ಕೃಷ್ಣ ತನ್ನ ತಾಯಿ ಹತ್ರ ನಿನ್ ಮಡ್ಲಲ್ಲಿ ಇರ್ಬೇಕಂತ ಅಳ್ತಿರ್ತಾನೋ, ಇದನ್ನ ನೋಡಿ ಯಶೋಧ ದೇವಿಗೆ ತುಂಬಾ ಕಣಿಕರ ಬರುತ್ತೆ. ಅವನನ್ನ ತನ್ನ ಮಡ್ಲಲ್ಲಿ ಇಟ್ಕೊಂಡು ತುಂಬಾ ಪ್ರೀತಿಯಿಂದ ಅವನ ಬಟ್ಟೆನೆಲ್ಲ ಬದಲಾಯಿಸಿ ಅವ್ನಿಗೆ ಇಷ್ಟ ಆಗಿರೋ ನವಿಲಿಗೆರೆ, ಪೀತಾಂಬರ, ಕೊಳಲು ಇದನ್ನೆಲ್ಲ ಇಂದ ಅನ್ನ ಅಲಂಕರಿಸ್ತಾಳೆ. ಆಮೇಲೆ ಅವನ್ನ ನೋಡ್ತಾ ಹೇಳ್ತಾಳೆ, ನನ್ ಮಗನ್ ಹೊಳಪು ಎಷ್ಟು ಅಸ್ವಾಭಾವಿಕವಾಗಿದೆ. ಕಾಮದೇವ ಕೂಡ ಇನ್ ಮುಂದೆ ಏನೂ ಕಾಣಲ್ಲ. ನಿನ್ಗೆ ಯಾರ ದೃಷ್ಟಿನೂ ಬೀಳದೆ ಇರಲಿ ಅಂತ ಕಾಡಿಗೆನ ಅವ್ನ ಮುಖಕ್ಕೆ ಹಚ್ಚಿ ಆಟ ಆಡ್ಕೋ ಹೋಗಿ ಅಂತ ಹೇಳ್ತಾಳೆ. ಶ್ರೀಕೃಷ್ಣ ತನ್ನ ತಾಯಿಯಿಂದ ಇಷ್ಟೊಂದು ಪ್ರೀತಿನ ಪಡೆದಿದ್ದಕ್ಕೆ ತುಂಬಾ ಸಂತೋಷ ಪಡ್ತಾನೆ. ಅದಕ್ಕೆ ಅವನು ಆಟ ಆಡೋವಾಗ ಚಿಕ್ಕವನು ನಡೀತಾ ಇರ್ತಾನೆ. ಅಲ್ಲಿ ಗೋಪಿಗೆ ಸ್ತ್ರೀ ಇರ್ತಾರೆ. ಗೋಪಿಗೆಯರಿಗೆ ಯಾವಾಗಲೂ ಕೃಷ್ಣ ನೋಡಕ್ ಏನಾದ್ರೂ ಕಾರಣ ಸಿಗ್ಬೇಕು. ಆವಾಗ ಗೋಪಿಗೆ ಕೃಷ್ಣನ ನೋಡಿ ಅವ್ರ ಕಣ್ಣುಗಳು ಪರಸ್ಪರ ಭೇಟಿ ಆದ್ಮೇಲೆ ಗೋಪಿಗೆ ಯಾವಾಗ ಅವತ್ತರ ಪ್ರಜ್ಞೆ ಕಳ್ಕೊಳ್ತಾಳೆ. ಮತ್ತೆ ಅವ್ರ ತಲೆ ಮೇಲಿದ್ದ ನೀರು ತುಂಬಿದ ಮಡಕೆ ಕೆಳಗಡೆ ಬಿದ್ದುಬಿಟ್ಟು ಕೆಸರಾಗುತ್ತೆ. ವಾಸ್ತವವಾಗಿ ಹೇಳ್ಬೇಕಂದ್ರೆ ಇದು ಆಗೋ ಕಾರಣ ಏನಂದ್ರೆ ಆಕೆಯ ಪಾದದ ಕಮಲದ ಧೂಳನ್ನು ಪಡೆಯುವುದು ದೇವರ ಉದ್ದೇಶ. ಹೇಗೆ ಭಕ್ತರು ದೇವರ ಪಾದ ಕಮಲಗಳ ಧೂಳನ್ನು ಪಡೆಯಲು ಬಯಸುತ್ತಾರೋ, ಹಾಗೆಯೇ ದೇವರು ಕೂಡ ಭಕ್ತರ ಪಾದದ ಧೂಳನ್ನು ಪಡೆಯಲು ಬಯಸುತ್ತಾರೆ. ನಿರಾಪೇಕ್ಷಂ ಮುನಿಂ ಶಾಂತಂ ನಿರ್ಭಯಂ ಸಮದರ್ಶನಂ ಅನುಪ್ರಜಾಮ್ಯಹಂ ನಿತ್ಯಂ ಪೂಜಯಂತ್ಯ ರೇಣುವಿಹಿ. ನಿಶ್ಶಬ್ದತೆ ಮತ್ತು ಸ್ಥಿಮಿತಕ್ಕೆ ದಯಪಾಲಿಸಿರುವ, ಅಪೇಕ್ಷಿಸಿದ, ಯಾರ ಮೇಲೂ ವೈರತ್ವವನ್ನು ಹೊಂದದ ಮತ್ತು ಎಲ್ಲರೆಡೆಗೂ ಉದಾತ್ತ ಸಮಾನ ದೃಷ್ಟಿಯನ್ನು ಕಾಪಾಡುವ ಅವರ ಧೂಳಿನಿಂದ ನಾನು ಪರಿಶುದ್ಧನಾಗುವಂತೆ ಆ ಅಪರೂಪದ ಆತ್ಮವನ್ನು ಅವರಿತವಾಗಿ ಅನುಸರಿಸಲು ನಾನು ಪ್ರೀತಿಸುತ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಈಗ ಮತ್ತೆ ಕತೆ ಕಡೆ ಹೋಗ್ತಾ ಕೃಷ್ಣ ಅದಾದ್ಮೇಲೆ ಮಣ್ಣಿನ ಹತ್ರ ಆಟ ಆಡಕ್ ಹೋಗ್ತಾರೆ. ಅದಾದ್ಮೇಲೆ ಕೃಷ್ಣ ಅಲ್ಲೇ ಆಟ ಆಡ್ತಿರೋದ ಗೋಪಿಗೆ ನೋಡಿ ಯಶೋಧ ಮಾತೆ ಬಂದ್ರೆ ನಾವು ಬೈಕೋದು ಅಂತ ಅನ್ಕೊಂಡು ಆ ಗೋಪಿಗೆ ಸ್ತ್ರೀಯರಿಂದ ಹೊರಟೋಗ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಯಶೋಧೆ ಮಾತೆ ಅಲ್ಲಿ ಬಂದು ಅವ್ರ ಮಗ ಈ ಮಣ್ಣಿನಿಂದ ಆಟ ಆಡ್ಕೊಂಡು ಅದರಲ್ಲಿಂದಾನೆ ಅಲಂಕಾರ ಆಗಿರೋದನ್ನ ನೋಡ್ಬಿಟ್ಟು ಯಶೋಧೆಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವನ ಕಿವಿ ಹಿಂಡಿಗೆ ಬಿಡ್ತಾಳೆ. ಸ್ವಲ್ಪ ಹೊತ್ತಿಗೆ ಮುಂಚೆನೆ ನಾನು ನಿನ್ನ ಇಷ್ಟ ಆಗಿರೋ ಪೀತಾಂಬರಿ, ನವಿಲಿಗೆರೆಯಿಂದೆಲ್ಲ ಅಲಂಕರಿಸಿದೆ. ಇವಾಗ ನೋಡು ನಿನ್ ಸ್ಥಿತಿ ಏನಾಗಿದೆ. ಮತ್ತೆ ನಾನು ನಿನ್ ಬಟ್ಟೆ ಎಲ್ಲ ಬದಲಾಯಿಸಿದ್ನಿ, ಮತ್ತೆ ನೀವು ಅದೇ ಸ್ಥಿತಿಗೆ ಬಂದಿದೀಯಾ ಅಂತ ಹೇಳ್ತಾರೆ. ತ್ವಂ ಶು ಕರೋಷಿ ಗತ ಜನ್ಮನಿ ಪೂತನವೇ. ಇದು ಯಶೋಧೆ ಹೇಳೋದು. ನನ್ನ ಮಗನೇ, ನೀನು ನಿನ್ನ ಹಿಂದಿನ ಜನ್ಮದಲ್ಲಿ ಅಂತೆಯಾಗಿದ್ಯಾ ಅಥವಾ ಏನು? ಮಣ್ಣಿನೊಂದಿಗೆ ಆಟ ಆಡ್ತ್ಯಾ, ಮಣ್ಣು ತಿಂತ್ಯಾ? ನೀನ್ ಹಿಂದಿನ ಜನ್ಮದಲ್ಲಿ ಅಂತೆಯೇ ಆಗಿರ್ಬೇಕು ಅಂತ ಹೇಳ್ತಾರೆ. ಕೃಷ್ಣ ತನ್ನ ಮುಖಾನ ಮರೆ ಮಚ್ಕೊಂಡು ನಕ್ಕೊಂಡು ಯೋಚಿಸ್ತಾನೆ, ನನ್ನ ಅಮ್ಮ ಒಬ್ರು ಮೇಧಾವಿನೇ ಇರ್ಬೇಕು. ನಾನು ವರಹ ಅವತಾರನ ಅಂತಿಮ ರೂಪದಿಂದಾನೇ ತಗೊಂಡಿದ್ದೆ, ಅದವಳಿಗೆ ಹೇಗೆ ಗೊತ್ತಾಯ್ತು ಅಂತ ನಗ್ತಿರ್ತಾನೆ. ಇನ್ನ ಅವ್ರು ನಗಲ್ಕೊಂಡ್ರೆ ಅವ್ರ ಅಮ್ಮ ಕೋಪ ಬರ್ಬೋದು ಅಂತ ಮುಖ ಮುಚ್ಕೊಂಡು ನಗ್ತಾ ಇರ್ತಾನೆ. ಅದಾದ್ಮೇಲೆ ಮತ್ತೆ ಯಶೋಧೆ ಮತ್ತೆ ಅವ್ರ ಮನೆಗೆ ಕರ್ಕೊಂಡು
ಸ್ವಾಭಾವಿಕವಾಗಿ ನೀನು ಅವನ ಹಾಳು ಮಾಡ್ತಿರೋದು ಅಂತ ಹೇಳ್ತಾರೆ. ಅದಕ್ಕೆ ಗೋಪಿಕೆಯರು ಹೇಳ್ತಾರೆ, ಇವಾಗ ಗೋಪಿಕೆಯರಿಗೆ ಅವ್ರನ್ನ ತಪ್ಪಂತ ಗೊತ್ತಾಗಿದ ತಕ್ಷಣ ಅವ್ರು ಮತ್ತೆ ಟಾಪಿಕ್ ಚೇಂಜ್ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ನಿಮ್ಮ ಮಗನಿಗೆ ಇನ್ನೊಂದು ಕೆಟ್ಟ ಚಟ ಬೆಳೆದಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಶೋದೆ ಮತ್ತೆ ಏನು ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ಈಗ ಕಳ್ಳತನ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಯಶೋದೆ ಮತ್ತೆ ಹೇಳ್ತಾರೆ, ಏನು ಕಳ್ಳತನ ಮಾಡಕ್ ಆರಂಭಿಸ್ತಾನ ಅಂತ. ಅವನಿಗೆ ನಿಮ್ಮಿಂದ ಕದಿಯೋದಕ್ಕೆ ನನ್ನ ಮನೇಲಿ ಏನಾದ್ರು ಕಡಿಮೆ ಆಗಿದ್ಯಾ, ಅವನೇನ್ ಕದಿತಾನೆ, ಚಟ್ಟೆನ ಚಮಚನ ಅಂತ ಕೇಳ್ತಾರೆ. ಅದಕ್ಕೆ ಗೋಪಿಕೆಯರು ಹೇಳ್ತಾರೆ, ಇಲ್ಲ ಮಾತೆ, ಅವನ ಕಣ್ಣುಗಳಿದೆಯಲ್ಲ ತುಂಬಾ ಆಕರ್ಷವಾದ ವಿಷಯದಲ್ಲೇ ಸ್ಥಿರ ಆಗಿದೆ. ಅದೇನಂದ್ರೆ ಅದು ಬೆಣ್ಣೆ, ಅವನು ನಮ್ಮ ಮನೆಯಿಂದ ಬೆಣ್ಣೆ ಕದಿತಾನೆ ಅಂತಾರೆ. ಅದಕ್ಕೆ ಯಶೋದೆ ಮಾತೆ ಹೇಳ್ತಾರೆ, ನಿಜಾನ ನಮ್ಮ ಮನೇಲಿ ಬೆಣ್ಣೆ ಕೊಡ್ತಾನೆ ಇಲ್ವಲ್ಲ ಅಂತ. ಆದ್ರೂ ಅವನೇನಾದ್ರೂ ಕದೀಲಿ ನಮ್ಮ ಮನೆಯಿಂದನೇ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಕ್ಕೆ ಗೋಪಿಕೆಯರು ಹೇಳ್ತಾರೆ, ಅದು ಬೆಣ್ಣೆ ಆಗಿದ್ರೆ ನಾವು ಏನು ಮಾಡ್ತಿದ್ದಿಲ್ಲ, ಸಹಿಸ್ಕೊಳ್ತಿದ್ವಿ. ಆದ್ರೆ ಅವನ ಮಡಿಕೆನೂ ಹೊಡಿತಾನೆ ಅಂತಾರೆ. ಅದಕ್ಕೆ ಯಶೋದೆ ಮಾತ್ರ ಹೇಳ್ತಾರೆ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಬೆಣ್ಣೆನ ತೆಗೆದುಕೊಂಡು ಹೋಗಿ ಅದು ಚಾವಣಿ ಮೇಲೆ ನೇತಾಕ್ಬಿಡಿ ಅಂತಾರೆ. ಗೋಪಿಕೆ ಹೇಳ್ತಾರೆ, ನೀವೇನ್ ಅನ್ಕೊಂಡ್ರಿ, ನಾವು ಅದು ಪ್ರಯತ್ನನೇ ಮಾಡಿಲ್ವಾ. ಆದ್ರೆ ಅವನು ಬೆಣ್ಣೆ ಕದಿಯೋಕೆ ತನ್ನ ಸ್ನೇಹಿತರನ್ನು ಬರ್ತಾನೆ, ಮತ್ತೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಬೆಣ್ಣೆ ಸೃಷ್ಟಿ ಮಾಡ್ತಾನೆ. ಅದ್ರ ಮೇಲೆ ಹತ್ತಿ ಮಡಿಕೆಯನ್ನ ತೂತು ಮಾಡ್ತಾನೆ. ಆ ತೂತು ಹೆಂಗಿರುತ್ತೆ ಅಂದ್ರೆ ತುಂಬಾ ದೊಡ್ಡದು ಅಲ್ಲ, ಹೆಂಗೆ ಪ್ರಳಯ ಬರೋ ತರ ಒಂದೇ ಸತಿ ಬೆಣ್ಣೆ ಬಂದ್ಬಿಡುತ್ತೆ, ಅದೆಲ್ಲ ಚೆಲ್ಲೋಗುತ್ತೆ ಅಂತ. ಹಾಗೆ ನಮ್ಗೆ ಬಾಯಿ ಆದಾಗ ಏನಾದ್ರೂ ಸಿಗ್ಲಿ ಅಂತ ಕಾಯ್ಕೊಂಡಿರೋ ತರ ಸಣ್ಣದಾಗೂ ಬರೋದಿಲ್ಲ, ಅದು ಪರಿಪೂರ್ಣ ತೂತಾಗಿದೆ. ನಿಮ್ಮ ಮಗ ಅಂತರ್ಯಾಮಿನೇ, ಅವನಿಗೆ ಎಲ್ಲದ್ರ ಬಗ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಯಶೋದೆ ಮಾತಾಡ್ತಾರೆ, ಸರಿ ಆಯ್ತು, ಇನ್ನೊಂದು ಕೆಲಸ ಮಾಡಿ, ನಿನ್ ಗುಡಿಸಲಿದೆಯಲ್ಲ ಅದನ್ನ ಪೂರ್ತಿ ಕತ್ಲೆ ಮಾಡ್ಬಿಡು, ಆವಾಗ ಅವ್ನಿಗೆ ನೋಡಕ್ಕೆ ಆಗಲ್ಲ, ಆವಾಗ ಅವ್ನು ಕದಿಯೋದು ಇಲ್ಲ ಅಂತಾರೆ. ಗೋಪಿಕೆ ಹೇಳ್ತಾರೆ, ನಾವು ಹಾಗೆ ಮಾಡಿದೀವಿ ಅಂತ. ಆದ್ರೆ ಅವ್ನ ಮೈ ಮೇಲೆ ಹಾಕೊಂಡಿರೋ ಸರ, ಒಡವೆ, ಆಭರಣಗಳೆಲ್ಲ ಇರುತ್ತಲ್ಲ, ಅದು ಹೊರಟ್ಬಿಟ್ಟು ಅದರಿಂದ ನೋಡಕ್ಕಾಗುತ್ತೆ, ಅದಾದ್ಮೇಲೆ ಕದಿತಾನೆ ಅಂತ. ಅದಕ್ಕೆ ಯಶೋದೆ ಮಾತ್ರ ಹೇಳ್ತಾರೆ, ಸರಿ ನಾನು ಮೇಲಿನ ಆಭರಣಗಳನ್ನ ಹಾಕಾಳ, ಅದನ್ನ ತೆಗೆದ್ಬಿಡ್ತೀನಿ ಅಂತ. ಗೋಪಿಕೆಯರು ಹೇಳ್ತಾರೆ, ಬೇಡ ಬೇಡ ಮಾತೆ, ನೀವು ನಿಮ್ಮ ಮಗನ ಕಥಾ ಮಾಡಬೇಡಿ ಅಂತ. ನಿಜವಾಗ್ಲೂ ಈ ಗೋಪಿಕೆಯರ ಉದ್ದೇಶ ಏನಂದ್ರೆ ಕೃಷ್ಣನಿಗೆ ತೊಂದರೆ ಕೊಡೋದಲ್ಲ, ಸುಮ್ಮನೆ ಕೀರ್ತನೆ ಮಾಡುವುದು. ಗೋಪಿಕೆಯರೇ ಬೆಣ್ಣೆ ಉಣ್ಣುವಾಗ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾರೆ. ಇದರಿಂದ ಶ್ಯಾಮ ಸುಂದರ್ ಅದನ್ನು ತಿನ್ನಲು ಬರುತ್ತಾರೆ ಮತ್ತು ಅವರನ್ನು ಪ್ರೀತಿಸಲು ಸಾಧ್ಯವಾಗುತ್ತದೆ. ಅವನು ಅವರ ಆತ್ಮದ ಆತ್ಮ. ಯಶೋದೆ ಮತ್ತೆ ಹೇಳ್ತಾರೆ, ನಾನಿವಾಗ ಇಷ್ಟೆಲ್ಲ ಉಪಾಯ ಕೊಟ್ಟೆ, ನೀವು ಎಲ್ಲದಕ್ಕೂ ನಕಾರಾತ್ಮಕವಾಗಿ ಉತ್ತರ ಕೊಟ್ಟಿಲ್ಲ, ಈಗ ನಾನೇನ್ ಮಾಡ್ಲಿ ಅಂತ ನೀವೇ ಹೇಳಿ ಅಂತ ಹೇಳ್ತಾರೆ. ಮುಖ ನೋಡ್ಕೊಂಡು ಅವಳ ಮನಸ್ಸು ಕರೆಯುತ್ತೆ. ಅದಕ್ಕೆ ಹೇಳ್ತಾಳೆ, ನನ್ನ ಮಗ ಕಳ್ತನ ಮಾಡಕ್ ಸಾಧ್ಯನಾ, ಎಂತ ಮುಗ್ಧ ಆಗೋದು ಅಂತ. ಗೋಪಿಕೆಯರು ಹೇಳ್ತಾರೆ, ಮುಖ ನೋಡಿದ್ರೆ ಮುಗ್ಧ ಅನ್ಸುತ್ತೆ, ಆದ್ರೆ ಇವಾಗ ಎಲ್ಲ ಚೋರಿ ಶಾಸ್ತ್ರ ಅಥವಾ ಕಳ್ತನ ಪುಸ್ತಕನೆಲ್ಲ ಬರ್ತಿರೋದು ಇವನೇ ಅಂತ ನಮ್ಗೆ ಅನ್ಸುತ್ತೆ ಅಂತ. ಅದಕ್ಕೆ ಯಶೋಧ ಮಾತಾಡ್ತಾರೆ, ನೋಡಿ ನೀವೆಲ್ಲರೂ ಕೂಡ ಶ್ರೀನಾರಾಯಣನನ್ನು ನನಗೆ ಮಗು ನೀಡುವಂತೆ ಪ್ರಾರ್ಥಿಸಿದಿರಿ. ಈಗ ಶ್ರೀನಾರಾಯಣ ಕೃಪೆ ಮೇಲೆ ಕೃಷ್ಣ ಅವನು ಹೇಗಿದ್ರು ಕೂಡ ದಯವಿಟ್ಟು ಅವನ್ನ ಸ್ವೀಕರಿಸಿ ಮತ್ತೆ ಕ್ಷಮಿಸಿ ಅಂತ ಹೇಳ್ತಾರೆ. ಅದಕ್ಕೆ ಗೋಪಿಕೆಯರೆಲ್ಲ ಒಪ್ಕೊಂಡು ಸರಿ ಅಂತ. They say our ancestors are monkey. No, this is completely wrong.